ಅನುದಿನವೂ ಯೇಸುವಿನೊಂದಿಗೆ. ಜೆ ಶ್ಯಾಮ್ ಜೆಬೆದುರೈ. ಅಧ್ಯಾಯ 1. ನನ್ನನ್ನು ಕೈಬಿಡದ ಯೇಸು. ನಿನ್ನನ್ನು ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ. ಯೆಹೋಶುವ 1:6. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಮತ್ತಾಯ 28:20. ನನ್ನನ್ನು ಕೈಬಿಡದ ಯೇಸು, ನನ್ನೊಂದಿಗಿರುವ ಯೇಸು, ನನ್ನನ್ನು ತೊರೆಯದ ಯೇಸು, ನನ್ನ ಜೊತೆಗೆ ನಡೆಯುವ ಯೇಸು. ಎಷ್ಟು ಆನಂದ, ಎಷ್ಟು ಹರ್ಷ! ನಾನು ನಿನ್ನನ್ನು ಕೈಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ ಎಂಬ ಆತನ ವಾಗ್ದಾನವು ಎಷ್ಟು ಮಧುರವಾದದ್ದು. ಚಿಕ್ಕ ಪ್ರಾಯದಲ್ಲಿ ಹುಣ್ಣಿಮೆಯ ಚಂದ್ರನನ್ನು ನೋಡುವುದೆಂದರೆ ನನಗೆ ಬಹಳ ಆಸೆ. ರಾತ್ರಿ ಸಮಯದಲ್ಲಿ ನಾನು ಎಲ್ಲಿ ಹೋದರೂ ಆ ಚಂದ್ರ ನನ್ನ ಹಾಗೆಯೇ ನಡೆದು ಬರುವಂತೆ ಕಾಣುವುದು. ನಾನು ಓಡಿದರೆ ಅದು ಓಡಿ ಬರುತ್ತದೆ, ನಾನು ನಿಂತರೆ ಅದು ನಿಲ್ಲುತ್ತದೆ. ನಾನು ಮರೆಯಲ್ಲಿ ನಿಂತು ಮೆಲ್ಲಗಿಣಿಕಿ ನೋಡಿದರೆ ಅದು ನನಗಾಗಿಯೇ ಕಾದಿದೆ ಎಂಬಂತೆ ನನ್ನ ಸುಂದರವಾದ ಮುಖವನ್ನು ತೋರಿಸುತ್ತದೆ. ಆ ಚಂದ್ರನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು ನನ್ನ ಜೊತೆಯಲ್ಲಿ ಸ್ನೇಹಿತನಾಗಿ ನಡೆದು ಬರುತ್ತಾನೆಂಬುದನ್ನು ತಿಳಿಯದೇ ಇದ್ದೆ. ಆತನ ಪ್ರೀತಿಯ ಆಳವನ್ನು ತಿಳಿಯದವನಾಗಿದ್ದೆ. ಒಂದು ದಿನ ಆತನು ತನ್ನ ಗಾಯಗೊಂಡ ಹಸ್ತವನ್ನು ನನ್ನ ಕಡೆಗೆ ಚಾಚಿದನು, ನನ್ನ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡನು. ನಿನ್ನನ್ನು ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದಾನೆ. ಕೆಲವು ವೇಳೆ ನಮ್ಮ ಪ್ರೀತಿಗೆ ಪಾತ್ರರಾದವರು ಮನಸ್ತಾಪ ಮಾಡಿಕೊಂಡು ನಮ್ಮನ್ನು ಬಿಟ್ಟು ಹೋದಾಗ ನಮ್ಮ ಹೃದಯಕ್ಕೆ ಎಷ್ಟು ನೋವಾಗುತ್ತದೆ. ಆದರೆ ಪ್ರೀತಿ ಸ್ವರೂಪನಾದ ಯೇಸು ಹೀಗೆ ಹೇಳುತ್ತಾನೆ, ನಿನ್ನನ್ನು ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ. ಆತನ ಪ್ರೀತಿಯ ವಾರ್ತೆಗಳು ನಮ್ಮ ಕಣ್ಣಿನಲ್ಲಿ ಕಣ್ಣೀರು ಬರುವಂತೆ ಮಾಡುತ್ತದೆ. ಎಷ್ಟೋ ಸಾರಿ ನಾವು ಆತನನ್ನು ಅಲಕ್ಷ್ಯ ಮಾಡಿದ್ದೇವೆ, ದುಃಖಪಡಿಸಿದ್ದೇವೆ. ಆದರೆ ಆತನು ನಮ್ಮನ್ನು ಕೈ ಬಿಡಲಿಲ್ಲ, ತೊರೆಯಲಿಲ್ಲ ಅಲ್ಲವೇ? 1. ಆತನ ಕೃಪೆ ನಿನ್ನನ್ನು ಕೈ ಬಿಡುವುದಿಲ್ಲ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು ಎಂದು ನಿನ್ನನ್ನು ಕರುಣಿಸುವ ಕರ್ತನು ಅನ್ನುತ್ತಾನೆ. ಯೆಶಾಯ 54:10. ಕರ್ತನು ನಮ್ಮನ್ನು ಕೈಬಿಡದ ಹಾಗೆ ಕೃಪೆಯುಳ್ಳವನಾಗಿದ್ದಾನೆ. ನಮ್ಮ ಜೊತೆಗಿದ್ದವನು ಅನೇಕರು ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಎಷ್ಟೋ ಮಂದಿ ರೋಗಗಳಿಂದ ನರಳುತ್ತಿದ್ದಾರೆ, ಬಡತನದಿಂದ ಕಷ್ಟಪಡುತ್ತಿದ್ದಾರೆ. ಆದರೆ ಕರ್ತನು ನಮ್ಮ ಮೇಲೆ ಕೃಪೆ ತೋರಿಸಿದ್ದಾನೆ. ಕರ್ತನ ಕೃಪೆಯನ್ನು ಅನುಭವದಿಂದ ತಿಳಿದುಕೊಂಡ ಪ್ರವಾದಿಯಾದ ಯೆರೆಮೀಯನು ಹೀಗೆ ಹೇಳುತ್ತಾನೆ, ನಾವು ಉಳಿದಿರುವುದು ಕರ್ತನ ಕರುಣೆಯೇ. ಆತನ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತದೆ. ನಿನ್ನ ಸತ್ಯ ಸಂಧತೆಯು ದೊಡ್ಡದು. ಪ್ರಲಾಪ 3:22-23. ಕೃಪೆ ಎಂಬ ವಾರ್ತೆಗೆ ಅರ್ಹತೆ ಇಲ್ಲದವರ ಮೇಲೆ ತೋರಿಸುವ ದೇವರ ದಯೆ ಎಂದು ಅರ್ಥ. ಹೌದು, ನಮ್ಮ ಯೋಗ್ಯತೆಯನ್ನು ಅಥವಾ ನಮ್ಮ ಸದ್ಗುಣವನ್ನು ನೋಡಿ ಕರ್ತನು ನಮ್ಮನ್ನು ರಕ್ಷಿಸಲಿಲ್ಲ. ಸತ್ಯವೇದವು ಹೀಗೆ ಹೇಳುತ್ತದೆ, ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಎಫೆಸ 2:8-9. ತನ್ನ ಬಲಹೀನತೆಯನ್ನು ಕುರಿತು ಕರ್ತನಲ್ಲಿ ಬೇಡಿಕೊಂಡ ಅಪೊಸ್ತಲನಾದ ಪೌಲನಿಗೆ ನನ್ನ ಕೃಪೆಯೇ ನಿನಗೆ ಸಾಕು ಎಂದು ಹೇಳಿ ದೃಢಪಡಿಸಿದನು. 2 ಕೊರಿಂಥ 12:9. ಆತನ ಕೃಪೆಯು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆತನ ಕೃಪೆಯ ಅನುಭವವನ್ನು ಪಡೆದ ದಾವೀದನು ಹೀಗೆ ಹೇಳುತ್ತಾನೆ, ನಿನ್ನ ಪ್ರೇಮಾನುಭವವು ಜೀವಕ್ಕಿಂತ ಶ್ರೇಷ್ಠ. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ಕೀರ್ತನೆ 63:3. ದಾವೀದನು ಬಹಳ ಉತ್ಸಾಹದಿಂದ ಹೀಗೆ ಬರೆಯುತ್ತಾನೆ, ಆದುದರಿಂದ ಭೂಮಿಯು ಮಾರ್ಪಟ್ಟರೂ ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಅಲ್ಲೋಲ ಕಲ್ಲೋಲಕಗಳಿಂದ ಪರ್ವತಗಳು ಚಲಿಸಿದರೇನು. ಕೀರ್ತನೆ 46:2-3. ಸಮಾಧಾನ ಬಿಟ್ಟು ಹೋಗುವುದಿಲ್ಲ, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಕರ್ತನು ಅನ್ನುತ್ತಾನೆ. ಯೆಶಾಯ 54:10. ಕರ್ತನು ನಮ್ಮನ್ನು ಕೈಬಿಡುವುದಿಲ್ಲ, ಆತನ ಕೃಪೆಯು ಬಿಟ್ಟು ಹೋಗುವುದಿಲ್ಲ. ಅದು ಮಾತ್ರವಲ್ಲ, ಆತನು
ನಮ್ಮ ಜೊತೆಗೆ ಮಾಡಿಕೊಂಡಿರುವ ಸಮಾಧಾನದ ಒಡಂಬಡಿಕೆಯು ಸಹ ನಮ್ಮನ್ನು ಕೈಬಿಡುವುದಿಲ್ಲ. ಹಲ್ಲೆಲೂಯಾ. ಈ ಪ್ರಪಂಚವು ಸಮಾಧಾನವಿಲ್ಲದೆ ಕಷ್ಟಪಡುತ್ತಿದೆ. ನಮಗೆ ಸರಿಸಮಾನವಾಗಿರುವವರ ಜೊತೆ ನಾವು ಸಮಾಧಾನ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇವೆ. ಆದರೆ ಮರಗಿಡಗಳ ಜೊತೆಗೆ ಮತ್ತು ಮಣ್ಣು ಹುಳದ ಜೊತೆಗೂ ಯಾರು ಒಪ್ಪಂದ ಮಾಡಿಕೊಳ್ಳುವುದಿಲ್ಲ. ಆದರೆ ಭೂಮಿಯಾಕಾಶಗಳನ್ನು ಸೃಷ್ಟಿಸಿದ ದೇವರು ಕೇವಲವಾದ ನಮ್ಮೊಂದಿಗೆ ಒಪ್ಪಂದ ಮಾಡಿಕೊಂಡಿರುವುದು ಎಂತಹ ಆಶ್ಚರ್ಯ! ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಯೋಹಾನ 14:27. ದೇವ ಮಗುವೆ, ನಿನ್ನ ಕುಟುಂಬದಲ್ಲಿ ಸಮಾಧಾನವಿಲ್ಲದಿರುವಾಗ ಕಹಿಯಾದ ಅನುಭವ, ಕಠಿಣವಾದ ವಾರ್ತೆಗಳು ನಿನ್ನ ಹೃದಯವನ್ನು ಹಿಂಡುವಾಗ ನೀನು ಮೌನವಾಗಿ ಕರ್ತನ ಪಾದಗಳ ಬಳಿಗೆ ಬಂದು ಆತನು ನಿನ್ನೊಂದಿಗೆ ಮಾಡಿಕೊಂಡ ಸಮಾಧಾನದ ವಾಗ್ದಾನವನ್ನು ಜ್ಞಾಪಕ ಮಾಡಿಕೊ. ಆತನ ಹೆಸರು ಸಮಾಧಾನದ ಪ್ರಭು. ಯೆಶಾಯ 9:6. ಆಗ ಎಲ್ಲ ಗ್ರಹಿಕೆಗಳನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಫಿಲಿಪ್ಪಿ 4:7. ದೇವ ಮಗುವೆ, ದೇವಶಾಂತಿಯು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. 3. ಅಗ್ನಿಸ್ತಂಭವು ಮೇಘಸ್ತಂಭವು ನಿನ್ನನ್ನು ಬಿಟ್ಟು ಹೋಗದು. ಹಗಲಲ್ಲಿ ಮೇಘಸ್ತಂಭವು, ರಾತ್ರಿಯಲ್ಲಿ ಅಗ್ನಿಸ್ತಂಭವು ಜನರ ಮುಂದೆ ತಪ್ಪದೆ ಕಾಣಿಸಿದವು. ವಿಮೋಚನೆ ಕಾಂಡ 13:22. ಕರ್ತನು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಅವರನ್ನು ಮರಳುಗಾಡಿನಲ್ಲಿ ನಡೆಸುತ್ತಾ ಬಂದನು. ಆಗ ಆತನು ಅವರನ್ನು ಕೈಬಿಡದೆ ಅವರ ಮೇಲೆ ಕನಿಕರ ಉಳ್ಳವನಾಗಿ ಬಿಸಿಲಿನ ತಾಪವು ಅವರಿಗೆ ಸೋಕದಂತೆ ಮೇಘಸ್ತಂಭವು ಅವರಿಗೆ ನೆರಳು ಕೊಡುವಂತೆ ಮಾಡಿದನು. ಆ ಸ್ತಂಭವು ಅವರಿಗೆ ನೆರಳು ಕೊಡುವುದು ಮಾತ್ರವಲ್ಲ, ಅದು ಮಾರ್ಗದರ್ಶನವಾಗಿ ಅವರಿಗೆ ದಾರಿ ತೋರಿಸಿತು. ದೇವ ಮಗುವೆ, ನಾವು ಪರಮ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುತ್ತಿದ್ದೇವೆ. ಇಂದು ಸತ್ಯವೇದವು ನಮ್ಮ ಕೈಗಳಲ್ಲಿದೆ. ಅದು ನಮ್ಮನ್ನು ಕೈ ಬಿಡದಂತೆಯೂ ದಾರಿ ತೋರಿಸುವಂತೆಯೂ ಕರ್ತನು ಕೃಪೆ ದಯಪಾಲಿಸಿದ್ದಾನೆ. ಆದುದರಿಂದಲೇ ದಾವೀದನು ಹೀಗೆ ಹೇಳುತ್ತಾನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕೂ ಆಗಿದ್ದಾನೆ. ಕೀರ್ತನೆ 119:105. ಅಗ್ನಿಸ್ತಂಭವು ಅಗಲುವುದಿಲ್ಲ. ರಾತ್ರಿಯಲ್ಲಿ ಬೆಳಕು ಕೊಡಲು ಕರ್ತನು ಅಗ್ನಿಸ್ತಂಭಕ್ಕೆ ಕಟ್ಟಲೆ ಇಟ್ಟನು. ಪ್ರಾರ್ಥನಾ ಕಂಬವಾಗಿ ಜಯಧ್ವಜವಾಗಿ ಆ ಸ್ತಂಭವು ಬೆಳಕನ್ನು ಚೆಲ್ಲಿ ಇಸ್ರಾಯೇಲರ ಮಧ್ಯೆ ಹೊರಡಿತು. ಇಸ್ರಾಯೇಲರಿಗೆ ಬೆಳಕನ್ನು ತಂದ ಅದೇ ಅಗ್ನಿಸ್ತಂಭವು ಐಗುಪ್ತರಿಗೆ ಕಾರ್ಗತ್ತಲಿನ ಸ್ತಂಭವಾಗಿ ತೋರಿತು. ದೇವ ಮಗುವೆ, ನಿನ್ನ ನಂಬಿಕೆ ಕಣ್ಣುಗಳಿಂದ ನಿನ್ನನ್ನು ದಾರಿ ನಡೆಸುತ್ತಿರುವ ಕರ್ತನನ್ನು ದೃಷ್ಟಿಸಿ ನೋಡು. ಆತನ ಅಗ್ನಿಸ್ತಂಭವನ್ನು ನಂಬಿಕೆಯಿಂದ ನೋಡು, ಆಗ ನೀನು ಬಲಗೊಳ್ಳುವಿ. ಎಲೀಷನ ಆಳು ಶತ್ರುಗಳನ್ನು ನೋಡಿ ಅಂಜಿದನು, ಅವನಿಗೆ ನಂಬಿಕೆ ಇಲ್ಲ. ಆಗ ಎಲೀಷನು ಅವನಿಗಾಗಿ ಪ್ರಾರ್ಥಿಸಿದನು, ಕರ್ತನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಕರ್ತನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು. 2 ಅರಸು 6:17. ದೇವ ಮಗುವೆ, ನಿನಗೆ ವಿರೋಧವಾಗಿ ಬರುವವರನ್ನು ನೋಡಿ ಭಯಪಡಬೇಡ, ಮನಸ್ಸಿನಲ್ಲಿ ಬೇಸರಗೊಳ್ಳಬೇಡ. ಕರ್ತನು ಎಂದಿಗೂ ನಿನ್ನನ್ನು ಕೈ ಬಿಡುವನಲ್ಲ. ನೀನು ಜಲರಾಶಿಗಳನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಯೆಶಾಯ 43:2. ಹೀಗೆ ಆತನು ವಾಗ್ದಾನ ಮಾಡಿದ್ದಾನೆ. ನಿನ್ನನ್ನು ಕೈಬಿಡದ ಪ್ರೀತಿಯ ಕರ್ತನನ್ನು ನಿನ್ನ ಹೃದಯಾಂತಳದಿಂದ ಕೃತಜ್ಞತೆಯಿಂದ ಸ್ತುತಿಸು. 4. ಆಪ್ತನ ವಾಗ್ದಾನಗಳು ಬಿಟ್ಟು ಹೋಗದು. ನಿಮ್ಮಲ್ಲಿ ಆವೇಶಿಸಿರುವ ನನ್ನ ಆತ್ಮವು ನಿಮ್ಮ ಬಾಯಿಗೆ ನಾನು ಕೊಟ್ಟಿರುವ ಮಾತುಗಳು ನಿಮ್ಮ ಬಾಯಿಂದಾಗಲಿ, ನಿಮ್ಮ ಸಂತತಿಯ ಬಾಯಿಂದಾಗಲಿ, ನಿಮ್ಮ ಸಂತತಿಯ ಸಂತಾನದ ಬಾಯಿಂದಾಗಲಿ ಇಂದಿನಿಂದ ಎಂದಿಗೂ ತೊಲಗುವುದಿಲ್ಲ ಎಂದು ಕರ್ತನು ಅನ್ನುತ್ತಾನೆ. ಯೆಶಾಯ 59:21. ಕರ್ತನ ಮಾತುಗಳು ಶಕ್ತಿ ಉಳ್ಳದಾಗಿದೆ. ಅಧಿಕಾರದಿಂದ ಕೂಡಿದ ಮಾತುಗಳು. ಅದು ಮಾತ್ರವಲ್ಲ, ಅವು ನಿಶ್ಚಯವಾದ ಮಾತುಗಳು. ಭೂಮಿ ಆಕಾಶಗಳು ನಾಶವಾದರೂ ಆತನ ಮಾತುಗಳು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಕರ್ತನು ನಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಹೇಳುತ್ತಾನೆ, ನನ್ನ ಮಾತುಗಳು ನಿಮ್ಮನ್ನು ಬಿಟ್ಟು ಎಂದಿಗೂ ತೊಲಗುವುದಿಲ್ಲ. ಈ ಮಾತು ಎಷ್ಟು ಸತ್ಯ! ಕರ್ತನ ವಾಕ್ಯಗಳನ್ನು ದಾವೀದನು ಆತುರದಿಂದ ಕಂಡುಕೊಂಡನು. ಅವುಗಳನ್ನು ಜೇನಿಗಿಂತಲೂ
ಮಧುರವಾದುದೆಂದು ತಿಳಿದುಕೊಂಡನು. ಆ ವಾಕ್ಯಗಳನ್ನು ಬಂಗಾರಕ್ಕಿಂತಲೂ ಶೋಧಿಸಿದ ಬಂಗಾರಕ್ಕಿಂತಲೂ ಬೆಲೆಯುಳ್ಳದಾಗಿದೆ ಎಂದು ಕೊಂಡಾಡಿದನು. ಅವನು ಮಾಡಿದ ಪ್ರಾರ್ಥನೆ ಏನು ಗೊತ್ತೇ? ಸತ್ಯವಾಕ್ಯವನ್ನು ನನ್ನ ಬಾಯಿಂದ ತೆಗೆಯಬೇಡ, ನಿನ್ನ ನ್ಯಾಯವಿಧಿಗಳನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಕೀರ್ತನೆ 119:43. ಕರ್ತನ ವಾಕ್ಯವು ಯಾವಾಗಲೂ ನಮ್ಮ ಬಾಯಿಯನ್ನು ಬಿಟ್ಟು ಅಗಲದಿರಲಿ. ಕರ್ತನ ವಾಕ್ಯಗಳಿಂದ ಜಯ ಹೊಂದೋಣ. ಕರ್ತನ ವಚನದಿಂದ ಶತ್ರುವನ್ನು ಸೋಲಿಸೋಣ. ಕರ್ತನ ವಾಕ್ಯದಿಂದ ವಾಗ್ದಾನಗಳನ್ನು ಸ್ವತಂತ್ರಿಸಿಕೊಳ್ಳೋಣ. ಕರ್ತನು ಹೀಗೆ ಹೇಳುತ್ತಾನೆ, ಹಾಗೆಯೇ ನನ್ನ ಬಾಯಿಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಯೆಶಾಯ 55:11. 5. ಪವಿತ್ರಾತ್ಮನು ಬಿಟ್ಟು ಹೋಗುವುದಿಲ್ಲ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವೆನು. ಯೋಹಾನ 14:16. ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಎಂದು ಯೇಸು ಹೇಳಿದ ಮಾತನ್ನು ಗಮನಿಸಿರಿ. ನಿನ್ನ ಜೊತೆಗೆ ನಿನ್ನಲ್ಲಿ ಪವಿತ್ರಾತ್ಮನು ಇರುವುದನ್ನು ನೀನು ಗಮನಿಸು. ಯಾವಾಗಲೂ ಸಂದರ್ಭದಲ್ಲಿಯೂ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ. ಆತನು ಪಾರಿವಾಳದಂತೆ ಸೂಕ್ಷ್ಮವಾದವನು. ಅದೇ ಸಮಯದಲ್ಲಿ ನಿನ್ನ ಆತ್ಮವನ್ನು ಬಲಪಡಿಸುವನಾಗಿದ್ದಾನೆ. ಆ ದಿನಗಳಲ್ಲಿ ಪವಿತ್ರಾತ್ಮನು ಶಿಷ್ಯರ ಜೊತೆಗಿದ್ದುಕೊಂಡು ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಮಾಡಿ ವಾಕ್ಯಗಳನ್ನು ದೃಢಪಡಿಸಿದನು. ಈಗಲೂ ಆತನು ನಿನ್ನನ್ನು ಆತ್ಮೀಯ ವರಗಳಿಂದಲೂ ಫಲಗಳಿಂದಲೂ ಅಲಂಕರಿಸಲು ನಿನ್ನ ಜೊತೆಯಲ್ಲಿದ್ದಾನೆ. ಆತನು ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. 6. ಕ್ರಿಸ್ತನು ಎಂದಿಗೂ ಕೈ ಬಿಡುವುದಿಲ್ಲ. ಒಂದು ದಿನ ಯೇಸು ತಾನು ಶಿಷ್ಯರನ್ನು ಬಿಟ್ಟು ಹೋಗುತ್ತೇನೆಂದು ಹೇಳಿದನು. ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ಹೇಳಿದನು. ಯೋಹಾನ 13:33. ಆ ಸಮಯದಲ್ಲಿ ಕಪಟವನ್ನೇ ಅರಿಯದ ಆ ಶಿಷ್ಯರು ದುಃಖಪಟ್ಟರು. ಆಗ ತೋಮನು ಸಂದೇಹದಿಂದ ಹೀಗೆ ಕೇಳಿದನು, ಸ್ವಾಮಿ, ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ಮಾರ್ಗವು ಹೇಗೆ ತಿಳಿದಿತು ಎಂದು ಕೇಳಿದನು. ಯೋಹಾನ 14:5. ತಮ್ಮನ್ನು ಕೈ ಬಿಡದ ಯೇಸು ಈಗ ಯಾಕೆ ಅವರನ್ನು ಬಿಡಬೇಕು? ಎಲ್ಲಿಗೆ ಹೋಗುತ್ತಾನೆ? ಯಾಕೆ ಹೋಗುತ್ತಾನೆ? ಕಪಟವಿಲ್ಲದ ಆ ಶಿಷ್ಯರು ದುಃಖಪಟ್ಟರು. 3.5 ವರ್ಷಗಳ ಹಿಂದೆ ಕ್ರಿಸ್ತನನ್ನು ಅಂಗೀಕರಿಸಿದ್ದವರು, ಗಲಿಲಾಯ ಸಮುದ್ರ ತೀರದಲ್ಲಿ ಆತನೊಂದಿಗೆ ನಡೆದವರು, ಆತನೊಡನೆ ಉಂಡು ಮಲಗುತ್ತಿದ್ದವರು, ಆತನೊಡನೆ ಒಂದಾಗಿದ್ದ ಅವರು ತಮ್ಮ ಕುಟುಂಬ, ಕೆಲಸ, ಬಲೆಗಳು, ದೋಣಿಗಳು ಹೀಗೆ ಎಲ್ಲವನ್ನು ಬಿಟ್ಟು ಆತನ ಹಿಂದೆ ಬಂದವರು. ಹೀಗಿರುವಾಗ ಈಗ ಯೇಸು ಅವರನ್ನು ಬಿಟ್ಟು ಹೋದರೆ ಅವರು ಎಲ್ಲಿಗೆ ಹೋಗಲು ಸಾಧ್ಯ? ಯೇಸು ಅವರನ್ನು ಬಿಟ್ಟು ಹೋಗದಿದ್ದರೆ ಚಿಂತೆಯೇ ಇಲ್ಲವಲ್ಲ. ಚಿಕ್ಕ ಹುಡುಗನ ಕೈಯಲ್ಲಿರುವ ರೊಟ್ಟಿ ಮೀನುಗಳಿಂದ 5,000 ಜನರನ್ನು ಪೋಷಿಸಿದವನು. ಮೀನಿನ ಬಾಯಿಂದ ಹಣವನ್ನು ತೆಗೆದು ಕಂದಾಯ ಕಟ್ಟು ಪರಿಸಾಯರ ಪ್ರಶ್ನೆಗಳಿಗೆಲ್ಲ ಆತನೊಬ್ಬನೇ ಉತ್ತರ ಹೇಳಬಲ್ಲನು. ಶತ್ರುವಿನ ಗರ್ಜನೆಯನ್ನು ಅಡಗಿಸಲು ಕೋಟೆಯಂತೆ ನಮ್ಮ ಪಕ್ಕದಲ್ಲಿರಬಲ್ಲನು. ಅಲ್ಲಕೊಲ್ಲೋಲವಾದ ಸಮುದ್ರವನ್ನು, ಬಿರುಗಾಳಿಯನ್ನು ಶಾಂತಗೊಳಿಸುವವನು. ಕ್ರೂರವಾಗಿ ನುಗ್ಗಿ ಬರುವ ಅಶುದ್ಧಾತ್ಮಗಳನ್ನು ಸುಲಭವಾಗಿ ಓಡಿಸಿ ಗುಣಪಡಿಸುವನು. ಎಂತಹ ಭಯಂಕರ ಪರಿಸ್ಥಿತಿಗಳು ಅಡ್ಡ ಬಂದಾಗಲೂ ಯೇಸು ನಮ್ಮ ಜೊತೆಯಲ್ಲಿದ್ದರೆ ಎಲ್ಲವನ್ನು ಸರಿಪಡಿಸಬಲ್ಲನು. ಆದರೆ ಯೇಸು ತಮ್ಮನ್ನು ಬಿಟ್ಟು ಹೋದರೆ ಏನು ಮಾಡುವುದು? ಮನುಷ್ಯನಾಗಿ ಈ ಲೋಕಕ್ಕೆ ಬಂದ ಯೇಸು ಶಾರೀರಿಕವಾಗಿ ಜೀವಿಸುತ್ತಿದ್ದ ಸಮಯದಲ್ಲಿ ಯೆರೂಸಲೇಮ್ ಮತ್ತು ಯೂದಾಯ ಸೀಮೆಗಳಲ್ಲಿ ಮಾತ್ರ ತಿರುಗಾಡಿದನು. ಆದರೆ ಆತನು ಶಿಲುಬೆಯಲ್ಲಿ ತನ್ನ ಪ್ರಾಣ ಕೊಟ್ಟದ್ದು ಮಾತ್ರವಲ್ಲ, ಪುನರುತ್ಥಾನ ಹೊಂದಿ ಪ್ರಪಂಚವನ್ನೆಲ್ಲ ತನ್ನ ಬಲದಿಂದ ತುಂಬಲು ಶಕ್ತಿ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯ್ಯ. ಈಗ ಆತನ ವಾಗ್ದಾನವೇನೆಂದರೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸತ್ತವನಾದೆನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಎಂತಹ ಪ್ರೀತಿಯ ಮಾತುಗಳು! ಹೌದು, ಆತನು ಇನ್ನೆಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು
ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.